ಹಾಯ್ ಎಲ್ರಿಗೂ. ದಿನ ಬೆಳಗಾದರೆ ನಾವು ಅಡಿಗೆ ಮನೆಗೆ ಹೋಗುವವರಲ್ವಾ? ಹಾಗಾದರೆ ನಾವೆಲ್ಲರೂ ಈ ವಿಷಯಗಳನ್ನು ತಿಳಿಯುವ. ಅಡುಗೆ ಮನೆಯಲ್ಲಿ ತಿಳಿಯದೇ ಕೂಡ ಈ ಕಾರ್ಯವನ್ನು ಮಾಡಿ ಹೋದಲ್ಲಿ ಒಂದೊಂದು ಸಲ ನಾವು ಮಾಡಿ ಹೋಗುವುದಾಗಿರುತ್ತದೆ. ಆದರೆ ಮಾಡಿದ್ದಲ್ಲಿ ನಮ್ಮ ಜೀವನದಲ್ಲಿ ಬರಕತ್ ಇರುವುದಿಲ್ಲ. ದಾರಿದ್ರ್ಯ ನಮ್ಮನ್ನು ಮುಳುಗಿಸುತ್ತದೆ. ಮಾತ್ರವಲ್ಲದೆ ಯಾವಾಗಲೂ ರೋಗದಿಂದ, ಪ್ರಯಾಸದಿಂದ ಜೀವನದಲ್ಲಿ ಸಮಾಧಾನ ಅನ್ನೋದು ನಷ್ಟವಾಗಿ ಹೋಗುತ್ತದೆ. ಯಾವುದಾಗಿರುತ್ತದೆ ಆ ವಿಷಯಗಳು? ನಾವು ತಿಳಿಯುವ ಬನ್ನಿ. ಅಡಿಗೆ ಮನೆ ಅಥವಾ ಕಿಚನ್ ರೂಮ್ ಅನ್ನೋದು ನಮ್ಮ ಲೇಡೀಸರ ಲೈಫ್ನ ಒಂದು ಭಾಗ ಆಗಿರುತ್ತದೆ ಅಲ್ವಾ? ನಮ್ಮ ದಿನದ 24 ಗಂಟೆಯಲ್ಲಿ ನಾವು ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ ಅಂದರೆ ಅದು ಕಿಚನ್ ರೂಮ್. ಅದನ್ನು ನಾವು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅದು ಮಾತ್ರವಲ್ಲದೆ ಕಿಚನ್ ರೂಮ್ ಅನ್ನೋದು ಆನಂದದ ಕೇಂದ್ರವಾಗಿರಿಸಲು, ಅಡುಗೆ ಮನೆ ಸಂತೋಷದಿಂದಿರಲು, ಆ ಅಡುಗೆ ಮನೆಯಿಂದ ಇಡೀ ಮನೆಗೆ ಬರಕತ್ ಲಭಿಸಲು, ನಾವು ಮಾಡುವ ಪದಾರ್ಥಗಳಲ್ಲಿ ಅದರದೇ ಆದ ರುಚಿ ಲಭಿಸಲು ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ನೋಡುವ ಬನ್ನಿ. ಅಲ್ಲಾಹು ರಬ್ಬುಲ್ ಆಲಮೀನ್ ಬರಕತ್ ಇರುವಂತಹ ಜೀವನ ನೀಡಿ ಅನುಗ್ರಹಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿ. ಅಡುಗೆ ಮನೆಗೆ ಹೊರಟ್ರಾ ನೀವೆಲ್ಲರೂ? ಹಾಗಾದರೆ ಇಲ್ಲಿ ಕೇಳಿ. ಮತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಸುನ್ನತ್ಗಳನ್ನು ಫಾಲೋ ಮಾಡಿದ್ದಲ್ಲಿ ಜೀವನದಲ್ಲಿ ಅವರಿಗೆ ಒಂದು ಪ್ರತಿಸಂಧಿ ಅನುಭವಿಸಲು ಬರುವುದಿಲ್ಲ. ಎಲ್ಲ ಕಷ್ಟಗಳ ನಡುವೆಯೂ ಅವನಿಗೆ ಅಲ್ಲಾಹನ ಕಾವಲು ಸಿಗುವುದು. ಅಷ್ಟು ಸುನ್ನತ್ತುಗಳನ್ನು ನಮ್ಮ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮ ಮನೆ ಅನ್ನೋದು ನಮ್ಮೆಲ್ಲರ ಡ್ರೀಮ್ ಆಗಿರುತ್ತದೆ. ಅದು ಬಾಡಿಗೆ ಆದರೂ ಸರಿ, ಸ್ವಂತ ಮನೆ ಆದರೂ ಸರಿ. ನಾವು ಅಲ್ಲಿ ಇರುವಾಗ ಆ ಮನೆಗೆ ಬರಕತ್ ಲಭಿಸುವುದರಲ್ಲಿ ದೊಡ್ಡ ಪಾತ್ರ ಇರುತ್ತದೆ ನಮ್ಮ ಮನೆಯ ಒಳಗಿರುವ ಅಡುಗೆ ಮನೆ. ನಾನು ಈಗ ಹೇಳುವಂತಹ ವಿಷಯವನ್ನು ಕೃತ್ಯವಾಗಿ ನಾವು ಮಾಡಲಿಲ್ಲ ಅಂದಲ್ಲಿ ನಮ್ಮ ಮನೆಯಲ್ಲಿ ಬರಕತ್ ಇರುವುದಲ್ಲ. ಆದ್ದರಿಂದ ಬರಕತ್ತಿನ ಕೇಂದ್ರವಾಗಿರುತ್ತದೆ ಅಡುಗೆ ಮನೆ ಅನ್ನೋದು. ಸೊ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಬರಕತ್ ಇರಬೇಕಾದರೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡಬೇಕಾದಂತಹ ಕೆಲವು ಕಾರ್ಯಗಳಿವೆ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಹಾಲಲ್ಲಿ ಯಾಸೀನ್ ಓದುವುದು, ಕುರ್ಆನ್ ಓದುವುದು, ಹೀಗೆ ಬೆಡ್ರೂಮಲ್ಲಿ ನಮಾಜ್ ಮಾಡುವುದು, ಜಿಕ್ರ್, ಆಯತುಲ್ ಕುರ್ಸಿ ಓದುವುದು, ಹೀಗೆ ಎಲ್ಲ ಕಾರ್ಯಗಳನ್ನು ಮಾಡುತ್ತೇವೆ. ಹೀಗೆ ಜಿಕ್ರ್, ಸಲಾತ್, ಕುರ್ಆನ್ ಯಾವುದೂ ಇರದೆ ಇರುವಂತಹ ಒಂದು ಕೋಣೆಯಾಗಿ ನಮ್ಮ ಮನೆಯಲ್ಲಿರುವ ಅಡುಗೆ ಮನೆ ಆದಲ್ಲಿ ಅಂತಹ ಅಡುಗೆ ಮನೆ ಜೀವ ಇಲ್ಲದಂತಹ ಕೋಣೆಯಾಗಿರುತ್ತದೆ. ಅಂತಹ ಪರಿಸ್ಥಿತಿ ನಮ್ಮ ಅಡುಗೆ ಮನೆಗೆ ಬರಬಾರದು. ಸೊ ನಾವು ಮಾಡಬೇಕಾದಂತಹ ಕಾರ್ಯಗಳನ್ನು ಒಂದೊಂದಾಗಿ ನೋಡುವ. ಮೊದಲನೆಯದಾಗಿ ನಲಾಫ ಮೀನ್ಸ್ ಕ್ಲೀನ್. ಅಡುಗೆ ಮನೆ ಅನ್ನೋದು ನಾವು ಅಡುಗೆ ಮಾಡುವಂತಹ ಸ್ಥಳ ಅಲ್ವಾ? ಅಲ್ಲಿ ಕ್ಲೀನ್ನೆಸ್ ಇಲ್ಲ ಎಂದಲ್ಲಿ ಅದು ನಮ್ಮ ಜೀವನದಲ್ಲಿ ಬಹಳ ನಷ್ಟ ಉಂಟು ಮಾಡುತ್ತದೆ, ದಾರಿದ್ರ್ಯ ಉಂಟು ಮಾಡುತ್ತದೆ. ಕೆಲವರ ಸ್ವಭಾವ ಏನಂದರೆ ಕಸ ಎಲ್ಲ ಗುಡಿಸಿ ಒಂದು ಮೂಲೆಯಲ್ಲಿ ಮಾಡಿ ಇಡುವುದು. ಇದು ಬರಕತ್ ಕಳೆಯುವಂತಹ ಕಾರ್ಯ. ಹಾಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ರಾತ್ರಿಯಲ್ಲಿ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಮಲಗುವುದನ್ನು ನಾವು ಅಭ್ಯಾಸ ಮಾಡಬೇಕು. ಇನ್ನು ಎರಡನೆಯದು, ಅದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ನಲ್ಲಿ ಇದೆ, ಪಾತ್ರೆ ಮುಚ್ಚುವುದು. ಅಡುಗೆ ಮನೆಯಲ್ಲಿ ಯಾವುದೇ ಪಾತ್ರೆಯಾದರೂ ಅದನ್ನು ಮುಚ್ಚುವುದು. ಅದು ಖಾಲಿ ಪಾತ್ರೆಯಾದರೂ ಸರಿ. ತೆರೆದಿಟ್ಟ ಪಾತ್ರೆಯಲ್ಲಿ ಪಿಶಾಚಿ ಬರುವುದು ಎಂದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ನಲ್ಲಿ ಕಾಣಬಹುದು. ಕೆಲವು ರಾತ್ರಿಗಳಲ್ಲಿ ಅಲ್ಲಾಹುವಿನ ವಬಾ ಬರುವುದು. ಅದು ಅಲ್ಲಾಹನ ಪರೀಕ್ಷೆಯಾಗಿರುತ್ತದೆ. ಅದು ಮಾರಕ ರೋಗವಾಗಿರಬಹುದು, ಪ್ರಯಾಸಗಳಾಗಿರಬಹುದು, ಪ್ರತಿಸಂಧಿಗಳಾಗಿರಬಹುದು. ಆ ವಬಾ ಬರುವಂತಹ ಕೆಲವು ರಾತ್ರಿಗಳಿರುತ್ತದೆ. ಅಂದು ತೆರೆದಿಟ್ಟ ಪಾತ್ರೆಗಳಲ್ಲಿ ಆ ವಬಾ ಸೇರುವುದು ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುತ್ತಾರೆ. ಬಿಸ್ಮಿ ಹೇಳಿ ಮುಚ್ಚಿಟ್ಟಂತಹ ಒಂದರಲ್ಲೂ ಈ ವಬಾ ಸೇರುವುದಿಲ್ಲ. ಸೊ ಯಾವುದೇ ಪಾತ್ರೆಯಾದರೂ ಅದನ್ನು ಮುಚ್ಚಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಕೆಲವೆಡೆ ಇಂತಹ ಅಭ್ಯಾಸವಿರುತ್ತದೆ. ಎಲ್ಲ ಪದಾರ್ಥ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಸೆಟ್ ಮಾಡಿ ಎಲ್ಲರನ್ನೂ ಕಾಯುವುದು. ಇದು ತಪ್ಪು. ಫುಡ್ ಅನ್ನೋದು ಒಂದು ರಾಜ. ಎಷ್ಟೋ ಮಂದಿ ತಿನ್ನಲು ಏನೂ ಇಲ್ಲದೆ ಕಷ್ಟಪಡುತ್ತಿರುವುದು. ಅಂಥವರಲ್ಲಿ ಕೇಳಬೇಕು ಫುಡ್ ಮಹತ್ವ. ಎಲ್ಲರೂ ಕುಳಿತ ನಂತರ ಫುಡ್ ತಂದು ಇಡುವುದಾಗಿರುತ್ತದೆ ಸರಿಯಾದ ಮಾನ್ಯತೆ. ಆಗ ಆಗಿರುತ್ತದೆ ನಾವು ಆಹಾರಕ್ಕೆ ಕೊಡುವಂತಹ ಒಂದು ವ್ಯಾಲ್ಯೂ. ಹಾಗೆ ನಾನು ಹೇಳುವುದು,
ಫುಡ್ ಮಾತ್ರ ಅಲ್ಲದೆ ನೀರಿನ ಪಾತ್ರೆ ಕೂಡ ಕ್ಲೋಸ್ ಮಾಡಿ ಇಡಬೇಕು. ಇಲ್ಲವಾದಲ್ಲಿ ದಾರಿದ್ರ್ಯ ಮತ್ತು ರೋಗಗಳಿಂದ ನಾವು ಪರೀಕ್ಷಣೆಗೆ ಒಳಗಾಗುತ್ತೇವೆ ಎಂದು ಹದೀಸ್ಗಳ ಮೂಲಕ ಸ್ವಾಲಿಹೀಗಳು ನಮಗೆ ಕಲಿಸಿಕೊಡುತ್ತಾರೆ. ಇನ್ನು ಮೂರನೆಯದಾಗಿ ಫುಡ್ ವೇಸ್ಟ್ ಮಾಡುವುದು. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಬಡಿಸಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಕೊಡಬೇಕು. ಒಂದು ಹಿಡಿ ಫುಡ್ ಕೂಡ ವೇಸ್ಟ್ ಮಾಡಬಾರದು. ಅಲ್ಲಾಹನಲ್ಲಿ ನಾವು ಅದರ ಲೆಕ್ಕ ಕೊಡದೆ ಮುಂದೆ ಹೋಗಲು ಸಾಧ್ಯವಿಲ್ಲ. ವೇಸ್ಟ್ ಅಂತ ಹೇಳಿ ಡಸ್ಟ್ಬಿನ್ ಹಾಕಬಾರದು. ನಿಮಗೆ ಜಾಸ್ತಿ ಆಯಿತಾ, ಹಾಗಾದರೆ ನಿಮ್ಮ ಸುತ್ತಮುತ್ತಲಲ್ಲಿರುವವರಿಗೆ ಕೊಡಿ. ಅದು ಸಾಧ್ಯವಿಲ್ಲ ಆದರೆ ಒಂದು ಬೆಕ್ಕಿಗೋ, ಕಾಗೆಗೋ, ಹಸುವಿಗೋ ಅಥವಾ ಒಂದು ನಾಯಿಗಾದರೂ ಸರಿ ಕೊಡಿ. ಒಂದು ಬಿಸ್ಮಿ ಹೇಳಿ ಕೊಡಿ. ವೇಸ್ಟ್ ಮಾಡಬೇಡಿ. ಅಲ್ಲಾಹನಲ್ಲಿ ಉತ್ತರ ಹೇಳಬೇಕಾಗುತ್ತದೆ. ಮಾತ್ರವಲ್ಲದೆ ಈ ಜೀವಿಗಳಿಗೆ ಕೊಡುವುದರಿಂದ ಅಲ್ಲಾಹನ ಮುಂದೆ ನಮಗೆ ದೊಡ್ಡ ಸ್ಥಾನ ಲಭಿಸುತ್ತದೆ ಎಂದು ಪರಿಶುದ್ಧ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ನಲ್ಲಿ ವ್ಯಕ್ತವಾಗುತ್ತದೆ. ಯಾವುದೇ ಕಾರಣದಿಂದಲೂ ಫುಡ್ ವೇಸ್ಟ್ ಮಾಡಬಾರದು. ಅಲ್ಲಾಹನು ಯಾವ ಸೆಕೆಂಡ್ನಲ್ಲಿ ನಮಗೆ ನೀಡಿರುವಂತಹ ಆಹಾರವನ್ನು ತೆಗೆದು ಬಿಡುತ್ತಾನೆ ಎಂಬುದನ್ನು ಹೇಳಲಾಗುವುದಿಲ್ಲ. ಬೇರೆಯವರ ಮುಂದೆ ನಮ್ಮ ಕೈಚಾಚುವಂತಹ ಪರಿಸ್ಥಿತಿ ಬರದೇ ಇರಲು ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು. ಅಲ್ಲಾಹನೇ, ನಿನ್ನ ಮುಂದೆ ಅಲ್ಲದೆ ಬೇರೆ ಯಾರ ಮುಂದೆಯೂ ಕೈಚಾಚುವಂತಹ ಪರಿಸ್ಥಿತಿ ನೀಡಿ ಪರೀಕ್ಷಿಸಬೇಡ. ನಮಗೆ ನೀನು ಇಜ್ಜತ್ ನೀಡಿ ಅನುಗ್ರಹಿಸು ಯಾ ಅಲ್ಲಾಹ್. ಇನ್ನು ನಾಲ್ಕನೆಯದು, ಎಲ್ಲ ಕಡೆ ಬಿಸ್ಮಿ. ಅಡುಗೆ ಮನೆಯಲ್ಲಿ ಏನು ಮಾಡಿದರೂ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಏನೇ ಕೆಲಸ ಮಾಡುವಾಗ ಅಲ್ಲಿ ಬಿಸ್ಮಿ ಹೇಳಲಿಲ್ಲ ಅಂದಲ್ಲಿ ಅಲ್ಲಿ ಬರಕತ್ ಇರುವುದಿಲ್ಲ ಎಂದು ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹದೀಸ್ನಲ್ಲಿ ವ್ಯಕ್ತವಾಗಿರುತ್ತದೆ. ಆದ್ದರಿಂದ ಅಡುಗೆ ಮನೆ ಪ್ರವೇಶಿಸುವಾಗ ಬಿಸ್ಮಿಲ್ಲ, ಸ್ವಲ್ಪ ನೀರು ಬಿಸಿ ಮಾಡಬೇಕಾದರೆ ಬಿಸ್ಮಿಲ್ಲ, ಟೀ ಮಾಡುವಾಗ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಸಕ್ಕರೆ ಹಾಕುವಾಗ ಬಿಸ್ಮಿಲ್ಲ, ಅನ್ನಕ್ಕೆ ನೀರು ಇಡುವಾಗ ಬಿಸ್ಮಿಲ್ಲ, ಅಕ್ಕಿ ಹಾಕಬೇಕಾದರೆ ಬಿಸ್ಮಿಲ್ಲ, ಕೆಳಗೆ ಇಡಬೇಕಾದರೆ ಬಿಸ್ಮಿಲ್ಲ. ಉಫ್, ಎಂಥ ಆನಂದ ಅಲ್ವಾ? ಹೀಗೆ ಒಂದು ಬಿಸ್ಮಿಮಯ ನಮ್ಮ ಕಿಚನ್ನಲ್ಲಿ ಇದ್ದಲ್ಲಿ ನಮ್ಮ ಕಿಚನ್ ಅನ್ನೋದು ಬರಕತ್ನ ಕೇಂದ್ರವಾಗಿ ಪರಿವರ್ತನೆ ಆಗುತ್ತದೆ. ಬಿಸ್ಮಿ ಅನ್ನೋದು ಒಂದು ಆಯುಧ ಆಗಿರುತ್ತದೆ. ನೂಹ್ ನಬಿ ಅಲೈಹಿ ಸಲಾಮರ ಹಡಗು ಓಡಿಸಿದ್ದು ಬಿಸ್ಮಿಯಿಂದ, ಹಾಗೆ ನಿಲ್ಲಿಸಿರುವುದು ಬಿಸ್ಮಿಯಿಂದ ಆಗಿರುತ್ತದೆ. ಅಷ್ಟು ಪವರ್ಫುಲ್ ಸಾಧನೆ ಆಗಿರುತ್ತದೆ ಈ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅನ್ನೋದು. ಹಾಗೆ ಆಯತುಲ್ ಕುರ್ಸಿ ಓದಬೇಕು. ಅದರಿಂದ ಅಡುಗೆಯಲ್ಲಿ ರುಚಿ ಜಾಸ್ತಿಯಾಗುತ್ತದೆ. ಹೀಗೆ ನಮ್ಮ ಅಡುಗೆ ಮನೆ ಅನ್ನೋದನ್ನು ನಾವು ಬರಕತ್ತಿನಿಂದ ತುಂಬಿಸುವ. ಓಕೆನಾ? ಇನ್ಶಾ ಅಲ್ಲಾ. ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ಜಜಾಕಲ್ಲಾಹು ಖೈರ್.